ಹಲವಾರು ದಶಕಗಳ ಹೋರಾಟ ಕೊನೆಗೂ ಅಂತಿಮವಾಗಿ ತೆರೆ ಬಿದ್ದಿದೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿದ್ದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಈ ಒಂದು ಒಳ ಮೀಸಲಾತಿಯನ್ನು ಇತ್ಯರ್ಥ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಸಚಿವರಂತ ಸಮಾಜ ಕಲ್ಯಾಣ ಸಚಿವಂತ ಎಚ್ ಸಿ ಮಾದೇವಪ್ಪ ಇದ್ದಾರೆ. ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ಅಭಿನಂದನೆಗಳು ಸರ್ಕಾರಕ್ಕೆ, ಹಲವಾರು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಒಂದು ಅಂತಿಮ ತೀರ್ಮಾನ ತೆಗೆದುಕೊಂಡು ಅದ್ರ ಬಗ್ಗೆ ತಾವು ನಿಮಗೆ ಧನ್ಯವಾದಗಳು. ಇವತ್ತಿನ ಸಚಿವ ಸಂಪುಟದ ತೀರ್ಮಾನ ಒಳ ಮೀಸಲಾತಿಗೆ, ದಲಿತರ ಒಳ ಮೀಸಲಾತಿ ಸಂಬಂಧ ಐತಿಹಾಸಿಕವಾದದ್ದು. ಇದು ಯುನಾನಿಮಸ್ ಆಗಿ ಒಕ್ಕೊರಲಿನಿಂದ ನಮ್ಮ ಸಚಿವ ಸಂಪುಟ ತೀರ್ಮಾನ ಮಾಡಿರೋಂಥದ್ದು. 3 ಗುಂಪುಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಈ ಒಂದು ಮೀಸಲಾತಿಯನ್ನು ಅದು ಹಂಚುವಂಥ ಪ್ರಕ್ರಿಯೆ ಮತ್ತು ರಿಕ್ರೂಟ್ ಮಾಡೋದು, ರೋಸ್ಟರ್ ಪಾಯಿಂಟ್ಗಳನ್ನು ಹೇಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದರಿಂದ ಯಾರಿಗೂ ಅಸಮಾಧಾನ ಆಗೋದಿಲ್ಲ. ಹೀಗಾಗಿ ಈ ತೀರ್ಮಾನ ಐತಿಹಾಸಿಕವಾದದ್ದು. ಈಗ ಈ ಒಂದು ಏನು ಅನುಪಾತವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಅನುಪಾತ ಇರುವಂಥದ್ದು ಆ ಸಮುದಾಯದ ಏನು ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ಮಾಡಿದಿರಾ ಅಥವಾ ಬೇರೆ ಬೇರೆ ರೋಸ್ಟರ್ ಬಿಂದುಗಳನ್ನು ನಿಗದಿ ಮಾಡಿದ್ರೆ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್? ಈಗಾಗಲೇ ಅವರು ಪ್ರಪೋರ್ಷನ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಮುಖ್ಯಮಂತ್ರಿಗಳು. 5.2, 5.2, 4.5 ಅಂತೇಳಿ 15% ಮೀಸಲಾತಿಯನ್ನು ನಿಗದಿ ಮಾಡಿದ್ದಾರೆ. ಅದರಲ್ಲಿ ಅಲೆಮಾರಿಗಳು 59 ಗುಂಟುಗಳಿಗೆ ಅಲ್ಲಿರುವ 4.5 ಒಂದು ಕಡ್ಡಾಯವಾಗಿ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅವ್ರಿಗೂ ನ್ಯಾಯ ಸಿಗುತ್ತೆ. ಮತ್ತು 3 ಗುಂಪುಗಳಿಗೆ ಒಂದೇ ಸಾರಿ ಅವರಿಗೆ ಮೀಸಲಾತಿ ಸಿಗಬೇಕು, ಒಳ ಮೀಸಲಾತಿ. ಒಂದು ವೇಳೆ 1 ಅಥವಾ 2 ಆ 15ಕ್ಕಿಂತ ಕಡಿಮೆ ಬಂದರೆ, 5 ಹುದ್ದೆಗಿಂತ ಕಡಿಮೆ ಬಂದರೆ ಆ ಹುದ್ದೆಗಳನ್ನು SC ಜನರಲಲ್ಲಿ ಕಾಂಪೀಟ್ ಮಾಡೋದು, SC ಗುಂಪುಗಳು ಅವರೇ. ಹೀಗಾಗಿ ಇದರಲ್ಲಿ ಅನುಮಾನ ಪಡುವಂಥದ್ದು, ಅನ್ಯಾಯ ಆಗುವಂಥ ಪ್ರಶ್ನೆ ಬರಲ್ಲ. ಅಲ್ಲ, ಕಡಿಮೆ ಸೀಟ್ಗಳಾದಾಗ ನೀವು ಜನರು ಅಂತ ಮಾಡುವಂಥದ್ರಲ್ಲಿ ಇದರಲ್ಲಿ ಇದು ಪರ್ಸೆಂಟೇಜ್ ತೆಗೆದುಕೊಂಡ್ರೆ ಮಾತ್ರ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗೋದಿಲ್ಲ. ಅದಕ್ಕೆ ಜನರಲ್ ಮಾಡಿದ್ದೀವಲ್ಲ, ಅದನ್ನು ಜನರಲ್ ಮಾಡಿದ್ದೀವಿ. ಯಾರು ಕಾಂಪೀಟ್ ಮಾಡ್ತಾರೆ SCಗಳನ್ನೇ ಅವ್ರು ಸಿಗುತ್ತೆ. ಈಗ ಒಂದು ಬಂದು ಈಗಿನ ಇದು ರೋಸ್ಟರ್ ಪಾಯಿಂಟ್ ತನಕ ಒಂದೇ ಗುಂಪಿಗೆ ಸಿಗ್ತಾಯಿತ್ತು, ಉಳಿದವರಿಗೆ ಆರ್ಟ್ ಬರ್ನ್ ಆಗ್ತಿತ್ತು, ಅಸಮಾಧಾನ ಆಗ್ತಾಯಿತ್ತು, ಅವರು ಒಪ್ಪಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಆಂಧ್ರದಲ್ಲೂ ಈ ಥರ ಮಾಡಿದ್ದಾರೆ ಇದೇ ರೀತಿಯಲ್ಲಿ. ಹೀಗಾಗಿ ನಾವು ಆ ಥರ ಮಾಡಿದ್ವಿ. ಈ ಸರಿ ಈಗ 56,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮಾಡಿದ್ರಿ. ಈ ಗೊಂದಲ ಇತ್ತು, ಈಗ ಒಳ ಮೀಸಲಾತಿದ್ದು ಈಗ ಬಗೆಹರಿಸಿದ್ದೀರಾ. ಪೂರ್ತಿ ಎಷ್ಟು ಖಾಲಿ ಹುದ್ದೆಗಳು ಅಷ್ಟು ಭರ್ತಿ ಮಾಡಬಹುದು? ಕೇವಲ 56,000 ಹುದ್ದೆಗಳು ಮಾತ್ರ. ಮುಂದಿನ ದಿನಗಳಲ್ಲಿ ಎಲ್ಲ ತುಂಬ್ತಾರೆ, ತುಂಬಲೇಬೇಕು. ಆರ್ಥಿಕ ಸ್ಥಿತಿಗತಿ ಅನುಗುಣ ಅದು ಮುಂದಿನ ದಿನಗಳಲ್ಲಿ ಖಾಲಿ ಇರೋ ಹುದ್ದೆಗಳು ತುಂಬಬೇಕು. ಸರ್ಕಾರದಲ್ಲಿ ಎಫಿಷಿಯನ್ಸಿ ಬೇಕಲ್ಲ, ಹೀಗಾಗಿ ಅದನ್ನು ತುಂಬಿಕೊಳ್ಳೋಕ್ಕೆ ಕ್ರಮ ತಗೋತಾರೆ. ಇದಿಷ್ಟು ಸಚಿವ ಎಚ್ ಸಿ ಮಾದೇವಪ್ಪ ಹೇಳಿಕೆ ಆಗಿದೆ. ಆದಷ್ಟು ಶೀಘ್ರವಾಗಿ ಉಳಿದಂಥ ಹುದ್ದೆಗಳನ್ನು ಸಹ ಭರ್ತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತಿದೆ. ಕ್ಯಾಮರಾಮನ್ ಎಸ್ ಎಚ್ ಜೊತೆ ರಾಜಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ ಬೆಂಗಳೂರಿಂದ.